ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕೆಳದಿ ಅಂತೇಳಿ. ಕೆಳದಿಲಿ ಏನು ಸ್ಪೆಷಲ್ ಅಂದರೆ ರಾಮೇಶ್ವರ ದೇವಾಲಯ ಅಂಥೇಳಿ ಸ್ಪೆಷಲ್ ಆಗಿರೋದು. ಬನ್ನಿ ಒಳಗೆಲ್ಲ ಹೇಗಿದೆ ಅಂತ ನೋಡಿ. ಈ ರಾಮೇಶ್ವರ ದೇವಸ್ಥಾನಗಳಲ್ಲಿ ಹಿಂದೆ ನಡೆದಿರೋ ಘಟನೆ ಏನಂದರೆ, ಕೆಳದಿಯ ಹಳ್ಳಿ ಬೈಲು ಅಂತೇಳಿ, ಹಳ್ಳಿ ಬೈಲಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಅವ್ರ ಹೆಸರು ಏನಂದರೆ ಚೌಡಗೌಡ ಮತ್ತು ಭದ್ರಗೌಡ ಅಂತ ಇಬ್ಬರು ಅಣ್ಣ ತಮ್ಮರು ಇರ್ತಾರೆ. ಅವರಿಗಿಬ್ರು ಸೇವಕರು ಇರ್ತಾರೆ, ಯಾದವ ಮುರಾರಿ ಅಂತೇಳಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭದ್ರಗೌಡ ಅಂತ ಹೇಳಿ ಚೌಡಗೌಡ ಇರ್ತಾನಲ್ಲ, ಅವನು ಒಂದಿನ ಹೊಲ ಉಳ್ತಿರ್ಬೇಕಾದ್ರೆ ಅವನಿಗೆ ನೇಗ್ಲಿಗೆ ಚಿನ್ನದ ಕೊಪ್ಪರಿಗೆ ಸಿಗುತ್ತೆ. ಸೊ ಅವನು ಅದನ್ನ ತೆಗಿಯೋಕ್ಕೆ ಹೆದರಿ ಮನೆ ಹೋಗ್ತಾನೆ. ಮನೆ ಹೋಗಿ ರಾತ್ರಿ ಕನ್ಸಲ್ಲಿ ಅವನಿಗೆ ಬಂದು, ನೀನು ನರಬಲಿ ಕೊಟ್ರೆ ಈ ಚಿನ್ನದ ಕೊಪ್ಪರಿಗೆನ ತೆಗಿಬೋದು ಅಂತ ಹೇಳಿ ಕನ್ಸಲ್ಲಿ ಬಂದು ಹೇಳ್ತಾರೆ. ಅವಾಗ ಏನು ಮಾಡ್ತಾನೆ ಅಂದರೆ, ಅವನಿಗಿಬ್ರು ಸೈನಿಕರು ಇರ್ತಾರಲ್ಲ, ಯಾದವ ಮುರಾರಿ ಅಂತ ಹೇಳಿ, ಅವರಿಬ್ರು ನಾಗಮುರಿ ಅಂತ ಹೇಳಿ ಒಂದು ಖಡ್ಗ ಇರುತ್ತೆ, ಅದರಲ್ಲೇ ಬಲಿ ಹಾಕ್ತಾರೆ. ಸೊ ನಾಗಮುರಿ ಅಂತ ಖಡ್ಗ ಇರುತ್ತಲ್ಲ, ಅದು ನೆಕ್ಸ್ಟ್ ಪಾರ್ಟ್ ಅಂತ ಹೇಳ್ತೀನಿ, ಅದು ನೆಕ್ಸ್ಟ್ ಹೋಗ್ತಾ ಅದಾದ್ಮೇಲೆ ಅವರಿಬ್ರು ಬಲಿ ಹಾಕ್ತಾರೆ. ಆಮೇಲೆ ಬಲಿ ಆದ್ಮೇಲೆ ಆ ಚೌಡಗೌಡನಿಗೆ ಆ ಕೊಪ್ಪರಿಗೆಲ್ಲಿರೋ ಚಿನ್ನ ಎಲ್ಲ ಸಿಗುತ್ತೆ. ಆ ಚಿನ್ನನೆಲ್ಲ ವಶ ಮಾಡ್ಕೊಂಡು ಅವನು ಏನು ಮಾಡ್ತಾನೆ ಅಂದರೆ, ಊರಲ್ಲಿರೋ ದುಡ್ಡನ್ನೆಲ್ಲ ಜಾಸ್ತಿ ಮಾಡ್ಕೊಂಡಿರ್ತಾರಲ್ಲ. ಸೊ ಹಾಗಾಗಿ ಅವನು ಆ ಊರನ್ನ ಸುತ್ತಮುತ್ತಲಿರೋ ನಗರಗಳಿಗೆಲ್ಲ ಪಾಳೆಗಾರ ಆಗಿ ಇದು ಮಾಡ್ತಿರ್ತಾನೆ. ಅದನ್ನು ತಿಳಿದ ವಿಜಯನಗರ ಅರಸರು ಅವನನ್ನ ಬಂಧಿಸ್ತಾರೆ. ಸೊ ಅದೇ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಬೈಲಹೊಳದ ಪಾಳೆಗಾರ ವಿಜಯನಗರದ ಮೇಲೆ ದಂಗೆ ಎದ್ದು ಬರ್ತಾನೆ. ಆ ಸಮಯದಲ್ಲಿ ಚೌಡಗೌಡ ಅವನನ್ನ ಸದೆ ಬಡಿದು ವಿಜಯನಗರದ ಕೃಪೆಗೆ ಪಾತ್ರನಾಗ್ತಾನೆ. ಅಲ್ಲಿಂದ ಮತ್ತೆ ವಿಜಯನಗರದ ಸಂಸ್ಥಾನದ ಮುದ್ರೆಯನ್ನು ಪಡೆದು ಅದನ್ನ ಹುಟ್ಟೂರಿಗೆ ಬಂದು ಈ ರಾಮೇಶ್ವರ ದೇವಸ್ಥಾನವನ್ನ ಸ್ಥಾಪಿಸ್ತಾನೆ ಅಂತೇಳಿ ಕತೆ ಇರೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರಾಮೇಶ್ವರ ದೇವರ ವಿಗ್ರಹ ಹೆಂಗ್ ಸಿಕ್ತು ಅಂದ್ರೆ, ಒಂದಿನ ಒಂದು ಹುತ್ತದ ಮೇಲೆ ಒಂದ್ ದನ ವಿಪರೀತವಾಗಿ ಹಾಲನ್ನ ಸೋರಿಸ್ತಾ ಇರುತ್ತೆ. ಆ ದೃಶ್ಯ ಚೌಡಗೌಡ ನೋಡಿ ಆಶ್ಚರ್ಯಗೊಳಗಾಗಿ ಆ ಹುತ್ತನ ಅಗ್ಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಗ್ಯಕ್ಕೆ ಶುರು ಆದ್ಮೇಲೆ ಈ ಶಿವಲಿಂಗ ಅವನಿಗೆ ಸಿಗುತ್ತೆ. ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಮೊಹರನ್ನ ಅವನು ಪಡೆದಾದ್ಮೇಲೆ ಈ ಕೆಳದಿಲ್ ಬಂದು ರಾಮೇಶ್ವರ ದೇವಸ್ಥಾನವನ್ನು ಸ್ಥಾಪಿಸ್ತಾನೆ. ನೋಡ್ತಿರ್ಬೋದು, ಇಲ್ಲೆಲ್ಲ ಮೇಲೆ ಎಲ್ಲ ನೋಡ್ತಿರ್ಬೋದು, ಇದು ಆರ್ಕಿಟೆಕ್ಚರ್ ಹೆಂಗೆ ಇದೆ ಅಂತೇಳಿ. ಪೂರ್ತಿ ಕಲ್ಲಲ್ಲೇ ಮಾಡಿರುವಂತ ಆರ್ಕಿಟೆಕ್ಚರ್ ನೋಡ್ರಿ. ಹೆಂಗೆ ಕಲ್ಲಲ್ಲೆಲ್ಲ ಹೆಂಗ್ ಕೆತ್ತಿರ್ಬೋದು, ನಾವು ಊಹೆನೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ದಿರೋ ತರ ಕೆತ್ತಿರೋದು ಇದೆಲ್ಲ. ನೋಡ್ರಿ, ಇಲ್ಲಿ ನೋಡ್ರಿ, ಈ ಕಲ್ಲಿದೆಯಲ್ಲ ನೋಡ್ರಿ, ಇದು ಸೇಮ್ ಎಲ್ಲ ಸುಮಾರಷ್ಟು ಡಿಸೈನ್ ನೀವು ನೋಡ್ತಿರ್ಬೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಆಗಿ ಸೇಮ್ ಎಲ್ಲ ಒಂದೇ ತರ. ನೀವು ಕಣ್ಣು ಅಳತೆಯಲ್ಲಿ ಅಂದ್ರೆ ಚೂರು ಹೆಚ್ಚು ಕಡಿಮೆ ಇದ್ರು ನಿಮಗೆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂತೇಳಿ. ಇವ್ರ ಅಳತೆ ಎಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ಏನು ಇನ್ಸ್ಟ್ರೂಮೆಂಟ್ ಇಲ್ಲ, ಅಂದ್ರೆ ಇವಾಗೆಲ್ಲ ಮಿಷನ್ ಅದು ಇದು ಬಂದಿರೋದ್ರಿಂದ ಅದ್ರಲ್ಲೇ ನೆಟ್ಟಗ್ ಮಾಡಕ್ ಬರಲ್ಲ, ಆಯ್ತಾ. ಇವಾಗ ನೋಡ್ರಿ, ಇವ್ರು ನೋಡ್ರಿ ಅವಾಗ ಕೈಯೆಲ್ಲ ಹೆಂಗ್ ಕೆತ್ತಿರ್ಬೋದು ಇದನ್ನೆಲ್ಲ. ಈಗ ಮೇಲೆಲ್ಲ ನೀವು ನೋಡ್ತಿರ್ಬೋದು ಡಿಸೈನ್ ಇಲ್ಲೆಲ್ಲ ನೋಡ್ರಿ, ಒಂದೊಂದು ಎಲ್ಲಾ ದೇವ್ರುಗಳ ಚಿಹ್ನೆನ ಒಂದೊಂದು ಬಾಕ್ಸ್ ಅಲ್ಲಿ ಕೆತ್ತಿದ್ದಾರೆ. ಅದೆಲ್ಲ ಏನು ಅಂದ್ರೆ ಕೆಳಗೆ ಕತ್ಕೊಂಡು ಮೇಲ್ ಫಿಟ್ ಮಾಡಿರೋದು ಅನ್ಕೊಂಬೋದು. ಸೊ ನೋಡ್ರಿ, ಇಲ್ಲೆಲ್ಲ ಫುಲ್ಲು ಎಲ್ಲ ಕಲ್ಲಿಂದಾನೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಒಂಥರ ಸರ್ಪದ ಇದು ಡಿಸೈನ್ ಇದೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ತುಂಬಾ ಸುರುಳಿ ಆಕಾರದಲ್ಲಿ ಸರ್ಪ ಇರೋದು, ಮಧ್ಯ ಮಾತ್ರ ಏನೋ ಸರ್ಪದ ಹೆಡೆ ಬಿಚ್ಕೊಂಡಿರೋದಂಥದ್ದು ಒಂದು ಇದು ಚಿತ್ರ ರಚಿಸಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನೀವು ಇಲ್ಲಿ ಬಂದು ನೋಡ್ಬೇಕಿದ್ರ, ಆಯ್ತಾ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಮತ್ತೆ ತುಳಸಿ ತರದ್ದು, ಇಲ್ಲಿ ಬಸವಣ್ಣ, ಮತ್ತೆ ಇಲ್ಲೊಂದು ರಚನೆಯನ್ನು ರಚಿಸಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಮೇಲೆ, ಇದೇನ್ ನೋಡ್ತಿರ್ಬೋದು ನೀವು, ಇದು ವಿಷ್ಣುವಿನ ಅವತಾರ. ಅಂದ್ರೆ ವಿಷ್ಣುವಿನ ಗಂಡ ಬೇರುಂಡ ರಚನೆ ಇಲ್ಲಿ ರಚಿಸಿರೋದು ಇವರು. ಎಷ್ಟು ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.